ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಸಾಂಪ್ರದಾಯಿಕ ಶೈಲಿಯಲ್ಲಿ ಹಳೆ ಕಾಲದ ಪದ್ಧತಿ ಹಾಗೆ ರುಚಿಯಾಗಿರೋ ಅಕ್ಕಿ ಶಾವಿಗೆ ಸಂಡಿಗೆನ ಅಕ್ಕಿಯಿಂದ ಹೇಗೆ ಮಾಡೋದು ಅಂತ ಇವತ್ತು ನಮ್ಮ ಅತ್ತೆಯವರು ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನು ಮಾಡಿದ್ದೆಲ್ಲ ನಮ್ಮ ಅತ್ತೆಯವರು, ನಾನು ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬಂದಿದೆ. ನಾವು ಸುಮಾರು 4 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ 3ರಿಂದ 4 ಸರಿ ತೊಳೆದ್ಬಿಟ್ಟು ಅದನ್ನು 24 ಗಂಟೆಗಳ ಕಾಲ ನೆನೆಸಿದ್ದೀವಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸ್ಲೆ 4 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀವಿ. ಸುಮಾರು 350ವರೆಗೂ ಸಂಡಿಗೆ ರೆಡಿಯಾಗಿದೆ. ಈಗ ಇದನ್ನು ನಾವು 10 ಗ್ಲಾಸ್ ನೀರಲ್ಲಿ ಬೇಯಿಸ್ಬೇಕು. ಸೊ ನಾವು ಮಿಕ್ಸಿಗೆ ಹಾಕುವಾಗ ಎಷ್ಟು ಗ್ಲಾಸ್ ನೀರು ಹಾಕಿದ್ದೀವಿ ಅನ್ನೋದು ಅಳತೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಎಲ್ಲ ಹಿಟ್ಟು ರುಬ್ಕೊಳ್ಳೋಕ್ಕೆ 2 ಗ್ಲಾಸ್, ಅದೇ ಗ್ಲಾಸಿಂದ 2 ಗ್ಲಾಸಷ್ಟು ನೀರು ಬೇಕಾಯಿತು. ಸೊ ಉಳಿದಿರೋ 8 ಗ್ಲಾಸನ್ನು ನಾನು 4 ಗ್ಲಾಸ್ ಹಾಗೆ 2 ಸಪ್ರೇಟ್ ಪಾತ್ರೆಯಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿರೋದು. ಈಗ ನೋಡಿ, ನಾನು ಇದಕ್ಕೆ ಕುದಿಯೋ ನೀರಿಗೆ 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತೇನೂ ಬೇಕಾಗೋದಿಲ್ಲ ಇದಕ್ಕೆ, ಬರೀ ಉಪ್ಪು ನೀರು. ಇದಕ್ಕೆ ನೀರು ಕುದಿಯೋವಾಗ ನಾನು ಹಿಟ್ಟನ್ನು ಅರ್ಧ ಮಾಡ್ಕೊಂಡಿದ್ದೀನಿ. ನಾನು ನೀರನ್ನು ಹೇಗೆ 2 ಪಾತ್ರೆಗೆ ಸಪ್ರೇಟ್ ಮಾಡ್ಕೊಂಡಿದ್ದೀನೋ ಹಾಗೆ ಹಿಟ್ಟನ್ನು ಅರ್ಧ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ಯಾಕೆ ಸಪ್ರೇಟಾಗಿ ಮಾಡ್ಕೊಂಡು ನಾನು 2 ಇಲ್ಲಿ ಬೇಯಿಸ್ತಾ ಇದ್ದೀವಿ ಅಂತ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ತುಂಬ ಗಟ್ಟಿಯಾಗ್ತಾ ಹೋದಾಗೆ ನಮಗೆ ದೊಡ್ಡ ಪಾತ್ರೆಯಲ್ಲಿ ಒಟ್ಟಿಗೆ ಇಟ್ಕೊಂಡ್ರೆ ಚೆನ್ನಾಗಿ ಅದು ತಳವರೆಗೂ ನಾವು ಕೈ ಆಡ್ಸೋಕ್ಕಾಗಲ್ಲ. ಅದಕ್ಕೆ ನಾವು ಈಕ್ವಲಿ 2 ಪೋರ್ಷನ್ನಲ್ಲಿ ಹಿಟ್ಟನ್ನು ತೆಕ್ಕೊಂಡ್ಬಿಟ್ಟು ಈಕ್ವಲಿ 2 ಸಣ್ಣ ಸಣ್ಣ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ನಮಗೆ ಹಿಟ್ಟು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಕ್ಕೆ ಆಗುತ್ತೆ. ನಾವು ಇದರಲ್ಲಿ ಎಣ್ಣೆ ಇಂಗು ಏನೂ ಹಾಕ್ತಾಯಿಲ್ಲ. ಹಿಂಗೆ ಹಾಕಿದರೆ ಸ್ವಲ್ಪ ಕೆಂಪಗೆ ಬರುತ್ತೆ, ಮತ್ತು ಎಣ್ಣೆ ಹಾಕಿದರೆ ಸ್ವಲ್ಪ ದಿನಕ್ಕೆ ವಾಸನೆ ಬರುತ್ತೆ. ಅದಕ್ಕೆ ಏನೂ ಹಾಕಬೇಡಿ, ಬರೀ ನೀರು, ಉಪ್ಪು ಮತ್ತು ಅಕ್ಕಿ, ಇದು 3ರಿಂದ ಮಾತ್ರ ಇದು ಸಂಡಿಗೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಸುಮಾರು 3 ವರ್ಷಗಳ ಕಾಲವೂ ಇದು ನೀವು ಇಟ್ಕೊಂಡ್ರೂ ಏನೂ ಕೆಡಲ್ಲ, ವಾಸನೆ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದರಿಂದ ನೀವು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೋಬಹುದು. ನಾನು ನೆಕ್ಸ್ಟ್ ಒಂದು ಸಾರಿ ನಿಮಗೆ ಈ ಸಂಡಿಗೆಯಿಂದ ಹೇಗೆ ಶಾವಿಗೆ ಉಪ್ಪಿಟ್ಟು ಮಾಡೋದು ಅಂತಲೂ ತೋರಿಸಿಕೊಡ್ತೇನೆ. ಈಗ ನೋಡಿ, ನೀವು ನೋಡ್ತಾ ಇರೋ ಹಾಗೇ ಹಿಟ್ಟು ಗಟ್ಟಿ ಆಗ್ತಾಯಿದೆ, ಬಟ್ ಇದು ಇನ್ನೂ ರೆಡಿ ಇಲ್ಲ. ಇದನ್ನು ಕಂಟಿನ್ಯೂಸ್ ಆಗಿ ನೀವು ಹೀಗೆ ಕೈ ಆಡಿಸ್ತಾ ಇರಿ. ನಾವು ಹೀಗೆ ಕೈ ಆಡಿಸುವಾಗ ಸ್ವಲ್ಪ ಕೈ ನೋವು ಬರ್ಬೋದು. ಅದಕ್ಕೆ ಈಗ ನೋಡಿ, ನನ್ನ ಕೈ ಚೇಂಜ್ ಮಾಡಿಬಿಟ್ಟು ಈಗ ಅತ್ತೆಯವ್ರು ಮಾಡ್ತಾಯಿದ್ದಾರೆ. ಯಾಕಂದರೆ ಈ ಇಂಪಾರ್ಟೆಂಟಾಗಿ ನಾವು ಹೀಗೆ ಕಂಟಿನ್ಯೂಸ್ ಆಗಿ ಅದು ಗಂಟು ಆಗದೆ ಇರೋ ಹಾಗೆ ಗಂಟು ಹೊಡಿತಾ ನಾವು ಇದನ್ನು ಬೇಯಿಸ್ಕೋಬೇಕು. ಹೀಗೆ ನಾವು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಅದಕ್ಕೆ ನಾವು 2 ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದು. ಈಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮುಚ್ಚಿಡೋಣ. ಹಾಗೆಯೇ 10 ನಿಮಿಷ ಮುಚ್ಚಿಟ್ಟಿರೋದು ಅಷ್ಟರಲ್ಲೇ ನಾವು ಇನ್ನೊಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡ್ವಿ. ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ ಹಾಸಿಬಿಟ್ಟು ಒತ್ಕೊಂಡ್ರೆ ಶಾವಿಗೆ ಸಂಡಿಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ನನಗಿದು ಪೂರ್ತಿ ಒಣಗೋಕ್ಕೆ 2 ದಿವಸ ತೊಗೊಂಡು, ಬಾಲ್ಕನಿಯಲ್ಲಿ ಮೀಡಿಯಮ್ ಬಿಸಿಲಿರೋದ್ರಿಂದ 2 ದಿನದಲ್ಲಿ ತುಂಬ ಚೆನ್ನಾಗಿ ಒಣಗಿರೋ ಶಾವಿಗೆ ಸಂಡಿಗೆ ರೆಡಿಯಾಗತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇದು ಹೀಗೇ ಇದನ್ನು ಕುದಿಯೋ ನೀರಲ್ಲಿ ಹಾಕಿ ಒಂದು 2 ನಿಮಿಷ ಇವು ಒಣಗಿರೋ ಸಂಡಿಗೆ ಹಾಕಿ ಮುಚ್ಚಿಟ್ರೆ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಶಾವಿಗೆ ರೆಡಿ ಆಗಿಬಿಡುತ್ತೆ. ಅದಕ್ಕೆ ಒಗ್ಗರಣೆ ಹಾಕಿದರೆ ನಿಮ್ಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಡೆಫಿನೆಟ್ಲಾಗಿ ಟ್ರೈ ಮಾಡಿ ನೋಡಿ. ಇವಾಗ 1 ಸೆಟ್ ಮುಗೀತು. ಈಗ ಅತ್ತೆ 2ನೇ ಸೆಟ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಡೆಫಿನೆಟಾಗಿ ನೀವು ಟ್ರೈ ಮಾಡಿ ನೋಡಿ, ಹಾಗೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ. ನೋಡಿ, ಇದು ಫಸ್ಟ್ ಡೇ ಒಣಗಿದಾಗ, ಇದು ಇನ್ನೂ ಒಣಗಿಲ್ಲ, ಫಸ್ಟ್ ಡೇ ಹಾಕಿದ ದಿವಸ ಹೀಗೆ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ಸಂಡಿಗೆ. ನಮಗೆ ಪೂರ್ತಿ ಸ್ವಲ್ಪ ಬಿಡಿಸಿ ಹಾಕಿದ್ವಿ, ಜಾಗ ಸಾಕಾಗಲಿಲ್ಲ ಅಂತ ಮತ್ತೆ ಮಧ್ಯೆ ಒಂದೊಂದೇ ಪುಟ್ಟದಾಗಿ ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಒಣಗಿತ್ತು. ಇದನ್ನು ಪಾತ್ರೆಯಲ್ಲಿ ತೆಗೆದಿಟ್ಟು ಮತ್ತೆ 1 ದಿವಸ ಅಷ್ಟು ಬಿಸಿಲಲ್ಲಿ ನಾವು ಒಣಗಿಸ್ಕೊಂಡ್ವಿ. ನೋಡಿ, ಎಣ್ಣೆನಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿ ಅರಳುತ್ತೆ. ಮತ್ತು ರುಚಿ ಇದೆಯಲ್ಲ, ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರೋದ್ರ ರುಚಿ, ದಿಢೀರಂತ ಮಾಡಿರೋ ರುಚಿ ನಿಜವಾಗ್ಲೂ ಅಜ್ಜಗಜಾಂತರವಾಗಿ ವ್ಯತ್ಯಾಸ ಇರುತ್ತೆ. ನಾವೇನೋ ಈ ನಡುವೆ ದಿಢೀರಂತ ಮಾಡೋಣ, ಇನ್ಸ್ಟಂಟ್ ಮಾಡೋಣ ಅಂತ ಮಾಡ್ತೀವಿ, ಬಟ್ ನಿಜವಾಗ್ಲೂ ಇದು ತುಂಬಾ ರುಚಿಯಾಗಿದೆ. ಅದಕ್ಕೆ ಕಂಪೇರ್ ಮಾಡಿದರೆ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ. ನಾನು ಮುಂಚೆ ಹೇಳೋದನ್ನು ಮರ್ತಿದ್ದೆ, ನಾವು ಇದಕ್ಕೆ ಸೊಸೈಟಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಹೇಳ್ತಾರಲ್ವ, ಆ ಅಕ್ಕಿನ ತೊಗೊಂಡಿರೋದು. ಸೊ ನಿಮಗೆ 24 ಗಂಟೆಗಿಂತನೂ ಜಾಸ್ತಿ ನೆನೆಸೋಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ. ಅಪ್ ಟು ನೀವು 36 ಅವರ್ಸ್ 36 ಗಂಟೆವರೆಗೂ ನೆನೆಸಿದರೆ ತುಂಬ ಚೆನ್ನಾಗಿ, ಎಷ್ಟು ಜಾಸ್ತಿ ನೆನೆಸ್ತೀವಲ್ಲ ಅಷ್ಟೇ ಹಗುರ ಬರುತ್ತೆ, ಮತ್ತು ಅಷ್ಟೇ ನಮಗೆ ಬೆಳ್ಳಗೆ ಸಂಡಿಗೆ ಬರುತ್ತೆ, ಆ್ಯಂಡು ಎಣ್ಣೆ ಕಡಿಮೆ ಕುಡಿಯುತ್ತೆ. ಡೆಫಿನೆಟಾಗಿ ನೀವು ಟ್ರೈ ಮಾಡಿ ನೋಡಿ. ಅದನ್ನು ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿರೋ ಸಂಡಿಗೆ ಬರುತ್ತೆ. ಕೆಡವ ಇಲ್ಲವೇ ಇಲ್ಲ, 100% ರಿಸಲ್ಟ್. ಅಷ್ಟೊಂದು ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು. ನೋಡಿ, ಇದು ಸೈಜ್ ನೋಡಿ, ಇಷ್ಟು ಚಿಕ್ಕ ಸಂಡಿಗೆ ಎಷ್ಟು ದೊಡ್ಡದಾಗಿ ಅರಳುತ್ತೆ.
ಮತ್ತು ಟೇಸ್ಟು ಅಷ್ಟೇ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಡೆಫಿನೆಟ್ಲಿ ಟ್ರೈ ಮಾಡಿ. ಗೊತ್ತಂತೂ ಕರೀರಿ ಇಲ್ಲೇ ನಿಮ್ಗೆ ಹಂಗೆ ನನಗೆ ಮುಖದ ನೆನಪು ಭಾಳ ಕಮ್ಮಿ ರೀ ವಾಚಿಂಗ್.